ಅದಕ್ಕೆ ನೀವು ಪೂರ್ಣವಾದ ಪರಿಶ್ರಮ ಹಾಕಬೇಕು. ಆ ಗುರಿ ನಿಮ್ಮಲ್ಲಿ ಸ್ಪಷ್ಟತೆ ಇರಬೇಕು. ರಾತ್ರಿ ಕನಸಲ್ಲಿದ್ದು ಕೇಳಿದರೂ ಕೂಡ ನಿಮಗೆ ಅದೇ ಗುರಿ ನೆನಪಾಗಬೇಕು. ಹಾಗಾದಾಗ ನಿಮಗೆ ಯಾವುದೇ ರೀತಿಯ ಡಿಸ್ಟ್ರಾಕ್ಷನ್ಸ್ ಇರೋದಿಲ್ಲ. ಡಿಸ್ಟ್ರಾಕ್ಷನ್ಸ್ ಇಲ್ಲಿ ಎರಡು ರೀತಿಯಲ್ಲಾಗಿರ್ಬೋದು. ಒಂದು ನಿಮ್ಮ ಗುರಿಯಲ್ಲಿ ಡಿಸ್ಟ್ರಾಕ್ಷನ್ಸ್, ಅದು ಓದಬೇಕಾ ಇದು ಓದಬೇಕಾ, ಆ ಕೆಲಸನ ಈ ಕೆಲಸನ ಅಂತ. ಇನ್ನೊಂದು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಆಗಿರ್ಬೋದು, ಕೆಲವು ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು ನಿಮ್ಮನ್ನು ಡಿಸ್ಟ್ರ್ಯಾಕ್ಟ್ ಮಾಡ್ತಾ ಇರುತ್ತೆ. ಸೊ ಅದರಿಂದ ನೀವು ಹೊರಬರುವುದು ಅನಿವಾರ್ಯ. ಹೀಗಾದಾಗ ನಿಮಗೆ ನಿಮ್ಮ ಗುರಿಯನ್ನು ತಲುಪಲು ಅಸಾಧ್ಯವಾಗುವಂತಹ ಯಾವುದೇ ಅಡೆತಡೆಗಳು ನಿಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಎರಡನೇದಾಗಿ ಸ್ಟ್ರಾಂಗ್ ಪ್ರಿಪರೇಷನ್ ಬೇಕು. ಪರಿಶ್ರಮ ಎಷ್ಟು ಬೇಕೋ ನಿಮ್ಮ ಪ್ರಿಪರೇಷನ್ ಕೂಡ ಅಷ್ಟೇ ಬೇಕು. ಪರೀಕ್ಷಾ ತಯಾರಿ ಅನ್ನುವಂಥದ್ದು ಒಂದು ಸಾಧನೆ ಇದ್ದ ಹಾಗೆ. ಯಾವ ಪರೀಕ್ಷೆಯನ್ನು ನೀವು ಎದುರಿಸಲಿಕ್ಕೆ ಬಯಸ್ತೀರೋ ಅದರ ಸಂಪೂರ್ಣ ಅರಿವು ನಿಮ್ಮಲ್ಲಿ ಇರಬೇಕು. ಜೊತೆಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಬೇಕು, ಯಾವ ರೀತಿಯ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಜೊತೆಗೆ ಒಬ್ಬ ಅಧ್ಯಾಪಕರಂತೆ ನೀವು ಅಧ್ಯಯನ ಮಾಡಬೇಕು.